ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾಂತ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 8th ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಕ್ವಶನ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಗಾಂಧೀಜಿಯ ಬಾಲ್ಯ ಅನ್ನುವಂಥ ಗದ್ಯ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸದ ಉತ್ತರಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ವಾಟ್ಸಪ್ ಚಾನಲ್ಗೆ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ನಾನು ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡ್ತಾ ಇರ್ತೇನೆ. ಸರಿ, ಹಾಗಾದರೆ ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಹೆಸರು ನನ್ನ ಸತ್ಯಾನ್ವೇಷಣೆ. ಗಾಂಧೀಜಿಯವರು ಪರೀಕ್ಷೆಯಲ್ಲಿ ತಪ್ಪಾಗಿ ಬರೆದ ಪದ ಕೆಟಲ್, KETTLE ಕೆಟಲ್. ಗಾಂಧೀಜಿಯವರು ಬಾಲ್ಯದಲ್ಲಿ ಓದಿದ ಮೊದಲ ಪುಸ್ತಕ ಶ್ರವಣನ ಪಿತೃಭಕ್ತಿ ಅನ್ನುವಂಥ ನಾಟಕ. ಬಾಲ್ಯದಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ನಾಟಕದ ಹೆಸರು ಹರಿಶ್ಚಂದ್ರ. ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಏಕೆ ಸೂಚಿಸಿದರು? ಪರೀಕ್ಷೆಯಲ್ಲಿ ಗಾಂಧೀಜಿಯವರು ಕೆಟಲ್ ಪದವನ್ನು ತಪ್ಪಾಗಿ ಬರೆದಿದ್ದರಿಂದ ಕಾಪಿ ಮಾಡಲು ಸೂಚಿಸಿದರು. ಎರಡನೇದ್ದು, ಉಪಾಧ್ಯಾಯರು ಸೂಚಿಸಿದರೂ ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ, ಏಕೆ? ವಿದ್ಯಾರ್ಥಿಗಳು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸ ಎಂದು ಗಾಂಧೀಜಿಯವರು ನಂಬಿದ್ದರಿಂದ ಸ್ವತಃ ಉಪಾಧ್ಯಾಯರೇ ಕಾಪಿ ಮಾಡಲು ಸೂಚಿಸಿದರೂ ಅವರು ಕಾಪಿ ಮಾಡಲಿಲ್ಲ. ಮೂರನೇದ್ದು, ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ, ಏಕೆ? ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನು ಕಲಿಸಬೇಕೇ ಹೊರತು ತಪ್ಪುದಾರಿಯಾದ ಕಾಪಿ ಮಾಡುವುದನ್ನು ಪ್ರೋತ್ಸಾಹಿಸುವುದು ಸರಿಯಲ್ಲ. ನಾಲ್ಕನೇದ್ದು, ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಏಕೆ ಕಡಿಮೆ ಆಗಲಿಲ್ಲ? ಹಿರಿಯರ ದೋಷಗಳನ್ನು ಎನಿಸದೇ ಇರುವುದು, ಅದು ಎನಿಸದೇ ಇರುವುದು ಅಷ್ಟಾಗೈತಿ, ಇಲ್ಲಿ ಈ ಸೇರಿಸಿಕೊಳ್ಳ್ರಿ ಮಧ್ಯದೊಳಗೆ. ಎನಿಸದೇ ಇರುವುದು ಗಾಂಧೀಜಿಯವರ ಸ್ವಾಭಾವಿಕ ಗುಣವಾಗಿದ್ದರಿಂದ ತಮಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲಿನ ಗೌರವ ಅವರಿಗೆ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಐದನೇದ್ದು, ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಯಾರು? ಉತ್ತರ, ಶ್ರವಣ ಮತ್ತು ಸತ್ಯಸಂಧ ಹರಿಶ್ಚಂದ್ರ ಗಾಂಧೀಜಿಯವರ ಬಾಲ್ಯದಲ್ಲಿ ಅತೀವ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು. 3-4 ವಾಕ್ಯಗಳು ಉತ್ತರಿಸುವ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಗಾಂಧೀಜಿಯವರ ಬಾಲ್ಯದಲ್ಲಿದ್ದ ಸ್ವಭಾವಗಳು ಯಾವುವು? ಗಾಂಧೀಜಿಯವರು ಬಾಲ್ಯದಲ್ಲಿ ಬಹಳ ನಾಚಿಕೆ ಸ್ವಭಾವದವರಾಗಿದ್ದರು. ಯಾರ ಜೊತೆಗೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ. ಪುಸ್ತಕ ಮತ್ತು ಶಾಲಾ ಪಾಠಗಳೇ ಅವರ ಏಕೈಕ ಮಿತ್ರರಾಗಿದ್ದವು. ಶಾಲೆಯ ಗಂಟೆ ಬಾರಿಸುತ್ತಿದ್ದಂತೆ ನೇರವಾಗಿ ಮನೆಗೆ ಓಡುತ್ತಿದ್ದರು. ಯಾರಾದರೂ ದಾರಿಯಲ್ಲಿ ನಿಲ್ಲಿಸಿ ಮಾತನಾಡಿಸಿ ಅಪಹಾಸ್ಯ ಮಾಡಬಹುದು ಎಂಬ ಹೆದರಿಕೆ ಅವರಿಗಿತ್ತು. ಅಲ್ಲದೆ ಅವರು ಶಿಕ್ಷಕರಿಗಾಗಲಿ ಅಥವಾ ಸ್ನೇಹಿತರಿಗಾಗಲಿ ಎಂದಿಗೂ ಸುಳ್ಳು ಹೇಳುತ್ತಿರಲಿಲ್ಲ. ಎರಡನೇ ಪ್ರಶ್ನೆ, ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಯಾವ ರೀತಿ ಸೂಚಿಸಿದರು? ಗಾಂಧೀಜಿಯವರು ಪ್ರೌಢಶಾಲೆಯ ಮೊದಲ ವರ್ಷದಲ್ಲಿದ್ದಾಗ ವಿದ್ಯಾ ಇಲಾಖೆಯ ಇನ್ಸ್ಪೆಕ್ಟರ್ GM ಗೈಲ್ಸ್ ಅವರು ಪರೀಕ್ಷೆಗಾಗಿ 5 ಇಂಗ್ಲಿಷ್ ಪದಗಳನ್ನು ಬರೆಯಲು ಕೊಟ್ಟರು. ಅದರಲ್ಲಿ ಗಾಂಧೀಜಿಯವರು ಕೆಟಲ್ ಪದವನ್ನು ತಪ್ಪಾಗಿ ಬರೆದಿದ್ದರು. ಇದನ್ನು ಗಮನಿಸಿದ ಉಪಾಧ್ಯಾಯರು ಗಾಂಧೀಜಿಯವರನ್ನು ಎಚ್ಚರಿಸಲು ತಮ್ಮ ಬೂಟಿನ ತುದಿಯಿಂದ ಸನ್ನೆ ಮಾಡಿ ಪಕ್ಕದಲ್ಲಿದ್ದ ಹುಡುಗನ ಸ್ಲೇಟನ್ನು ನೋಡಿ ತಪ್ಪನ್ನು ತಿದ್ದಿಕೊಳ್ಳುವಂತೆ, ಅಂದರೆ ಕಾಪಿ ಮಾಡುವಂತೆ ಸೂಚಿಸಿದರು. ಮೂರನೇದ್ದು, ಶ್ರವಣನ ಪಿತೃಭಕ್ತಿ ನಾಟಕದಲ್ಲಿನ ಯಾವ ಅಂಶ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿತು? ಶ್ರವಣನು ತನ್ನ ಕುರುಡು ತಂದೆ ತಾಯಿಯರನ್ನು ಕಾವಡಿಯ ಎರಡೂ ಬದಿಗಳಲ್ಲಿ ಕುಳ್ಳಿರಿಸಿ ಹೆಗಲಿನ ಮೇಲೆ ಹೊತ್ತು ಯಾತ್ರೆಗೆ ಕರೆದೊಯ್ಯುತ್ತಿದ್ದ ಚಿತ್ರವು ಗಾಂಧೀಜಿಯವರ ಮನಸ್ಸಿನಲ್ಲಿ ಅಚ್ಚೊತ್ತಿತು. ಶ್ರವಣನ ಸಾವಿನ ನಂತರ ಅವನ ತಂದೆ ತಾಯಿಯರು ಆಕ್ರಂದನ ಮಾಡುವ ಆರ್ತವಿಲಾಪದ ಭಾಗವು
ಗಾಂಧೀಜಿಯವರ ಹೃದಯವನ್ನು ಕರಗಿಸಿತು. ತಾವೂ ಕೂಡ ಶ್ರವಣನಂತೆ ಹೆತ್ತ ತಂದೆ ತಾಯಿಯ ಸೇವೆ ಮಾಡಬೇಕೆಂಬ ಆಳವಾದ ಪ್ರಭಾವ ಅವರ ಮೇಲೆ ಉಂಟಾಯಿತು. 4ನೇದು, ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಮನಸ್ಸಿನಲ್ಲಿ ಯಾವ ರೀತಿಯ ಸ್ಫೂರ್ತಿ ತುಂಬಿತು? ಹರಿಶ್ಚಂದ್ರ ನಾಟಕವು ಗಾಂಧೀಜಿಯವರ ಮನಸ್ಸನ್ನು ಸಂಪೂರ್ಣವಾಗಿ ಸೂರೆಗೊಂಡಿತು. ಹರಿಶ್ಚಂದ್ರನು ಸತ್ಯವನ್ನು ಪಾಲಿಸಲು ಕಷ್ಟಗಳು, ಕ್ಲೇಶಗಳು ಹಾಗೂ ಆಪತ್ತುಗಳನ್ನು ಅನುಭವಿಸಿದರು. ಇದನ್ನು ನೋಡಿ ಮರುಗಿದ ಗಾಂಧೀಜಿಯವರಿಗೆ ತಾವೂ ಕೂಡ ಎಷ್ಟೇ ಸಂಕಷ್ಟಗಳು ಬಂದರೂ ಸತ್ಯದ ದಾರಿಯಲ್ಲೇ ನಡೆಯಬೇಕು ಎಂಬ ಬಲವಾದ ಸ್ಫೂರ್ತಿ ಮತ್ತು ಆದರ್ಶ ಉಂಟಾಯಿತು. ಇನ್ನು 8 ವಾಕ್ಯಗಳಲ್ಲಿ ಉತ್ತರಿಸಿರುವ ಪ್ರಶ್ನೆಗಳು. ಮೊದಲನೇದು, ಗಾಂಧೀಜಿಯವರು ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಪರೀಕ್ಷಾ ಕೊಠಡಿಯಲ್ಲಿ ಯಾವ ಘಟನೆ ನಡೆಯಿತು? ಗಾಂಧೀಜಿಯವರು ರಾಜ್ಕೋಟ್ನ ಪ್ರೌಢಶಾಲೆಯಲ್ಲಿ ಮೊದಲ ವರ್ಷದಲ್ಲಿದ್ದಾಗ ಶಾಲಾ ಇನ್ಸ್ಪೆಕ್ಟರ್ ಗೈಲ್ಸ್ ಅವರು ಪರೀಕ್ಷೆಗಾಗಿ 5 ಪದಗಳನ್ನು ಬರೆಯಲು ನೀಡಿದರು. ಗಾಂಧೀಜಿಯವರು ಅದರಲ್ಲಿ ಕೆಟಲ್ ಪದದ ಕಾಗುಣಿತವನ್ನು ತಪ್ಪಾಗಿ ಬರೆದಿದ್ದರು. ಇದನ್ನು ಕಂಡ ಅಲ್ಲಿನ ಉಪಾಧ್ಯಾಯರು ಗಾಂಧೀಜಿಯವರನ್ನು ಎಚ್ಚರಿಸಿ ಪಕ್ಕದ ವಿದ್ಯಾರ್ಥಿಯ ಸ್ಲೇಟನ್ನು ನೋಡಿ ಕಾಪಿ ಮಾಡಿ ತಪ್ಪನ್ನು ತಿದ್ದಿಕೊಳ್ಳಲು ತಮ್ಮ ಬೂಟಿನ ತುದಿಯಿಂದ ಸನ್ನೆ ಮಾಡಿದರು. ಆದರೆ ಗಾಂಧೀಜಿಯವರು ಕಾಪಿ ಮಾಡಲಿಲ್ಲ, ಏಕೆಂದರೆ ಶಿಕ್ಷಕರೇ ತಮಗೆ ಕಾವಲು ಕಾಯುವವರಾಗಿರುವಾಗ ಅವರೇ ಕಾಪಿ ಮಾಡಲು ಹೇಳುತ್ತಾರೆಂದು ಅವರು ಭಾವಿಸಿರಲಿಲ್ಲ. ಇದರ ಪರಿಣಾಮವಾಗಿ ಇಡೀ ತರಗತಿಯಲ್ಲಿ ಎಲ್ಲ ಹುಡುಗರು 5 ಪದಗಳನ್ನು ಸರಿಯಾಗಿ ಬರೆದು ಜಾಣರಾದರು. ಗಾಂಧೀಜಿ ಒಬ್ಬರೇ ದಡ್ಡರಾಗಿ ಉಳಿದರು. ನಂತರ ಶಿಕ್ಷಕರು ಅವರ ಮೂರ್ಖತನವನ್ನು ಮನವರಿಕೆ ಮಾಡಲು ಯತ್ನಿಸಿದರೂ ಗಾಂಧೀಜಿಯವರಿಗೆ ಕೊನೆಗೂ ಕಾಪಿ ಮಾಡುವ ಕಲೆ ಸಿದ್ಧಿಸಲಿಲ್ಲ. 2ನೇ ಪ್ರಶ್ನೆ, ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಶ್ರವಣನ ಪಿತೃಭಕ್ತಿ ಹಾಗೂ ಸತ್ಯ, ಹರಿಶ್ಚಂದ್ರ ನಾಟಕಗಳು ಯಾವ ರೀತಿ ಪ್ರಭಾವ ಬೀರಿದವು? ಗಾಂಧೀಜಿಯವರ ತಂದೆಯವರು ತಂದಿದ್ದ ಶ್ರವಣನ ಪಿತೃಭಕ್ತಿ ಪುಸ್ತಕ ಮತ್ತು ಸಂಚಾರಿ ಚಿತ್ರ ಪ್ರದರ್ಶಕರು ತೋರಿಸಿದ ಕುರುಡು ಹೆತ್ತವರನ್ನು ಕಾವಡಿಯಲ್ಲಿ ಹೊತ್ತೊಯ್ಯುವ ಶ್ರವಣನ ಚಿತ್ರ ಗಾಂಧೀಜಿಯವರ ಅಂತರಂಗದಲ್ಲಿ ಶಾಶ್ವತವಾಗಿ ನೆಲೆಸಿದವು. ಶ್ರವಣನ ಹೆತ್ತವರ ಆರ್ತ ವಿಲಾಪವು ಅವರ ಹೃದಯವನ್ನು ಕರಗಿಸಿತು. ಶ್ರವಣನನ್ನೇ ತಮ್ಮ ಜೀವನದ ಪಿತೃಭಕ್ತಿಯ ಆದರ್ಶವಾಗಿ ಸ್ವೀಕರಿಸಿದರು. ಅದೇ ರೀತಿ ಹರಿಶ್ಚಂದ್ರ ನಾಟಕವನ್ನು ನೋಡಿದ ನಂತರ ಗಾಂಧೀಜಿಯವರು ಹಗಲು ರಾತ್ರಿ ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಎಂದು ತಮ್ಮನ್ನು ತಾವೇ ಪ್ರಶ್ನಿಸಿಕೊಳ್ಳುತ್ತಿದ್ದರು. ಹರಿಶ್ಚಂದ್ರನು ಸತ್ಯಕ್ಕಾಗಿ ಅನುಭವಿಸಿದ ಕಷ್ಟಗಳನ್ನು ತಾವೂ ಅನುಭವಿಸಲು ಸಿದ್ಧರಾದರು. ಈ 2 ನಾಯಕರು ಗಾಂಧೀಜಿಯವರ ಮನಸ್ಸಿನಲ್ಲಿ ಕೇವಲ ಕಾಲ್ಪನಿಕ ಪಾತ್ರಗಳಾಗಿ ಉಳಿಯದೆ ಜೀವಂತ ವ್ಯಕ್ತಿಗಳಾಗಿ ಪ್ರಭಾವ ಬೀರಿದರು. ಈ ನಾಟಕಗಳೇ ಗಾಂಧೀಜಿಯವರ ಬದುಕಿನಲ್ಲಿ ಪಿತೃಭಕ್ತಿ ಮತ್ತು ಸತ್ಯದ ಅಡಿಪಾಯವನ್ನು ಗಟ್ಟಿಗೊಳಿಸಿದವು. ಇನ್ನು ಸಂದರ್ಭಗಳು. ಹಿರಿಯರ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಆಕರ ಈ ವಾಕ್ಯವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿರುವ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆಯಿಂದ ಆಯ್ದ ಗಾಂಧೀಜಿಯ ಬಾಲ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಗಾಂಧೀಜಿಯವರಿಗೆ ಆ ಶಿಕ್ಷಕರ ಮೇಲಿದ್ದ ಆದರ ಭಾವನೆ ಕಡಿಮೆಯಾಗಲಿಲ್ಲ. ತಮ್ಮ ಈ ಗುಣವನ್ನು ಕುರಿತು ಗಾಂಧೀಜಿಯವರು ಓದುಗರಿಗೆ ಅಥವಾ ಸ್ವತಃ ತಮಗೆ ತಾವೇ ಹೇಳಿಕೊಳ್ಳುವಾಗ ಹಿರಿಯರ ದೋಷಗಳನ್ನು ಎನಿಸದೆ ಅವರ ಆಜ್ಞೆಯನ್ನು ಪಾಲಿಸುವುದು ಕಿರಿಯರಾದ ನಮ್ಮ ಕರ್ತವ್ಯವೇ ಹೊರತು ಅವರ ಕಾರ್ಯವನ್ನು ಪರೀಕ್ಷಿಸುವುದಲ್ಲ ಎಂಬ ಸಂದರ್ಭದಲ್ಲಿ ಈ ಮಾತು ಮೂಡಿಬಂದಿದೆ. ಸ್ವಾರಸ್ಯ: ಹಿರಿಯರು ಅಥವಾ ಶಿಕ್ಷಕರು ತಪ್ಪುದಾರಿಯನ್ನು ತೋರಿಸಿದಾಗಲೂ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರದೆ ಅವರ ಮೇಲಿನ ಭಕ್ತಿ ಮತ್ತು ಗೌರವವನ್ನು ಕಳೆದುಕೊಳ್ಳದ ಗಾಂಧೀಜಿಯವರ ಉನ್ನತ ನೈತಿಕ ವಿನಯತೆ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಇನ್ನು 2ನೇದ್ದು, ಇಗೋ ಇಲ್ಲೊಂದು ಆದರ್ಶವಿದೆ, ಅದನ್ನು ಅನುಸರಿಸು.
ಆಕಾರ ಸೇಮ್ ಇದೆ ಆಸ್ ಇಟ್ ಇಸ್. ಸಂದರ್ಭ: ಊರಿಗೆ ಬಂದಿದ್ದ ಸಂಚಾರಿ ಬೊಂಬೆ ಪ್ರದರ್ಶಕರು ತೋರಿಸಿದ ಕುರುಡು ತಂದೆ ತಾಯಿಯರನ್ನು ಹೆಗಲ ಮೇಲೆ ಕಾವಡಿಯಲ್ಲಿ ಹೊತ್ತು ಸಾಗುವ ಶ್ರವಣನ ದೃಶ್ಯ ಗಾಂಧೀಜಿಯವರ ಅಂತರಂಗದಲ್ಲಿ ಗಾಢವಾಗಿ ಮುದ್ರಿತವಾಯಿತು. ಆ ಚಿತ್ರವನ್ನು ನೋಡುತ್ತಾ ಗಾಂಧೀಜಿಯವರು ತಮ್ಮ ಮನಸ್ಸಿಗೆ ತಾವೇ, ನಿನಗೆ ಇಲ್ಲೊಂದು ಆದರ್ಶವಿದೆ, ಅದರಂತೆ ಹೆತ್ತವರ ಸೇವೆ ಮಾಡು ಎಂದು ದೃಢವಾಗಿ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ವಿದ್ಯಾರ್ಥಿಗಳ ಸಂದರ್ಭದ ವಿವರಣೆ ನಿಮಗೆ ಬಹಳ ಅಂತ ಅನಿಸಿದ್ರೆ ಏನು ಕೊಟ್ಟಿನಿ, ಇದ್ರಾಗ ಒಂದು ಸ್ವಲ್ಪ ಒಂದೊಂದು ಯಾವುದಾದ್ರೂ ಒಂದು ವಾಕ್ಯವನ್ನು ಕೈಬಿಟ್ಟು ನೀವು ಉತ್ತರ ಬರೆದ್ರೂ ಕೂಡ ಸರಿಯಾಗ್ತದೆ. ಸ್ವಾರಸ್ಯ: ಕೇವಲ ಬಾಲ್ಯದ ವಯಸ್ಸಿನಲ್ಲಿಯೇ ಕಣ್ಣಿಗೆ ಕಂಡ ಒಂದು ದೃಶ್ಯ ಮತ್ತು ಪುಸ್ತಕದಿಂದ ತೀವ್ರವಾಗಿ ಪ್ರಭಾವಿತರಾಗಿ ಶ್ರವಣನ ಉದಾತ್ತ ಪಿತೃಭಕ್ತಿಯನ್ನು ತನ್ನ ಬದುಕಿನ ಆದರ್ಶವಾಗಿಸಿಕೊಂಡ ಗಾಂಧೀಜಿಯವರ ದೃಢ ಸಂಕಲ್ಪ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಮೂರನೇ ಸಂದರ್ಭ: ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು. ಆಕರ: ಈ ವಾಕ್ಯವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿರುವ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆಯಿಂದ ಆಯ್ದ ಗಾಂಧೀಜಿಯ ಬಾಲ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಗಾಂಧೀಜಿಯವರು ತಂದೆಯವರ ಅನುಮತಿಯೊಂದಿಗೆ ಹರಿಶ್ಚಂದ್ರ ನಾಟಕವನ್ನು ನೋಡಿದರು ಮತ್ತು ಆ ನಾಟಕ ಅವರ ಮನಸ್ಸನ್ನು ಪೂರ್ಣವಾಗಿ ಸವಿದು ಸೂರೆಗೊಂಡಿತು. ಆ ನಾಟಕದ ಪ್ರಭಾವದಿಂದ ಸತ್ಯದ ಮಾರ್ಗವೇ ಪರಮ ಶ್ರೇಷ್ಠವೆಂದು ಅರಿತ ಗಾಂಧೀಜಿಯವರು ತಾವೇ ಹರಿಶ್ಚಂದ್ರನಂತೆ ನಟಿಸಿಕೊಳ್ಳುತ್ತಾ ಹಗಲು ರಾತ್ರಿ ತಮ್ಮನ್ನು ತಾವೇ ಈ ಪ್ರಶ್ನೆಯನ್ನು ಕೇಳಿಕೊಳ್ಳುವ ಸಂದರ್ಭದಲ್ಲಿ ಈ ವಾಕ್ಯ ಮೂಡಿ ಬಂದಿದೆ. ಸ್ವಾರಸ್ಯ: ಸತ್ಯಕ್ಕಾಗಿ ಹರಿಶ್ಚಂದ್ರನು ಪಟ್ಟ ಕಷ್ಟಗಳನ್ನು ಕಂಡು ಮರುಗುತ್ತಾ ಲೋಕದ ಪ್ರತಿಯೊಬ್ಬರೂ ಸತ್ಯದ ದಾರಿಯಲ್ಲೇ ಏಕಿರಬಾರದು ಎಂಬ ಬಾಲ್ಯದ ಗಾಂಧೀಜಿಯವರ ಸತ್ಯಾನ್ವೇಷಣೆಯ ಹಂಬಲ ಇಲ್ಲಿ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಮೂಡಿ ಬಂದಿದೆ. ಇನ್ನು ಭಾಷಾಭ್ಯಾಸ ಸ್ವಂತ ವಾಕ್ಯದಲ್ಲಿ ಬರೆಯುತ್ತದೆ. ವಿಡಿಯೋ ಪಾಸ್ ಮಾಡಿ ನೀವು ಇವನ್ನ ಬರ್ಕೊಳ್ಬಹುದು. ವಿರುದ್ಧಾರ್ಥಕ ಪದಗಳು: ಸತ್ಯ ಅಸತ್ಯ, ಹಗಲು ರಾತ್ರಿ, ಯೋಗ್ಯ ಅಯೋಗ್ಯ, ದಡ್ಡ ಜಾಣ, ಪ್ರಶ್ನೆ ಉತ್ತರ, ಆಸಕ್ತಿ ನಿರಾಸಕ್ತಿ. ಪದಗಳನ್ನು ಬಿಡಿಸುವುದಿದೆ. ಸಂಧಿಗಳ ಹೆಸರನ್ನು ಕೂಡ ಕೊಡಲಾಗಿದೆ. ನ್ಯಾಯಾಲಯ ನ್ಯಾಯಾಲಯ, ವಿದ್ಯಾ ಅಭ್ಯಾಸ ವಿದ್ಯಾಭ್ಯಾಸ, ವಿದ್ಯಾರ್ಥಿ ವಿದ್ಯಾರ್ಥಿ, ಮತ್ತು ಒಂದು ಮತ್ತೊಂದು, ಶಾಲೆ ಅನ್ನು ಶಾಲೆಯನ್ನು. ಬ್ರಾಕೆಟ್ದೊಳಗೆ ಸಂಧಿಗಳ ಹೆಸರನ್ನು ಕೂಡ ಕೊಡಲಾಗಿದೆ. ತತ್ಸಮ ತದ್ಭವಗಳು: ಅಕ್ಷರ ಅಕ್ಕರ, ಪುಸ್ತಕ ಹೊತ್ತಗೆ, ವರ್ಷ ವರುಷ, ನಿತ್ಯ ನಿಚ್ಚ, ಕಥಾ ಕಥೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು ಗಾಂಧೀಜಿಯ ಬಾಲ್ಯ ಅನ್ನುವಂಥ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳು ಹಾಗೂ ಭಾಷಾಭ್ಯಾಸಗಳಿಗೆ ಉತ್ತರಗಳನ್ನ ಕೊಡಲಾಗಿದೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ಮತ್ತೆ ಯಾವುದಾದ್ರೂ ವಿಡಿಯೋ ಬೇಕು ಅಂತಂದ್ರೆ ನೀವು ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ಆ ವಿಡಿಯೋವನ್ನು ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ತಮಗೆಲ್ಲರಿಗೂ ಧನ್ಯವಾದಗಳು.